ಇದ್ದವನ MLA MP ಗಳಾಗಕತ್ರು. ಈಗ ಅದರ ಜೊತೆಗೆ ಏನು ಸಿಗ್ತಪ್ಪ ಅಂದ್ರೆ ಫ್ಯಾಮಿಲಿ ಕೃಷಿ ಅಂದ್ರೆ ಒಂದೇ ಕುಟುಂಬದ ಸದಸ್ಯರು MPನೂ ಆಗೋದು. ಇನ್ನು ಭಾರತೀಯರೇ ನೀವು ಮತದಾರರಿದ್ದೀರಿ, ನಿಮಗೆ ಯಾವ ಪ್ರಕಾರದ ದೇಶ ಬೇಕು, ಈ ಅನ್ಯಾಯವನ್ನು ಸಹಿಸ್ಕೊಂಡು ಹೋಗೋಕೆ ನೀವು ಗಟ್ಟಿದ್ರಿ ಅಂದ್ರೆ, ಇಂಥವೆಲ್ಲನೂ ಒತ್ಕೊಂಡು ಹೋಗಿ ಗಟ್ಟಿದ್ರಿ ಅಂದ್ರೆ ಇನ್ನು ನೀವು ನಿರ್ಧಾರ ಮಾಡೋದು. ನೀವು ಹೆಂಗೆ ನಿರ್ಧಾರ ಮಾಡ್ತೀರಿ ಸಂವಿಧಾನ ನಿಮಗೆ ಕೊಟ್ಟಂಥ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಹಕ್ಕದು, ಅದಕ್ಕೆ ಬೆಲೆ ಇಲ್ಲ. ಕೋಟಿ ಗಂಟಲೆ ಕೊಡ್ತೇನೆಂದ್ರೆ ಮತದಾನ ಯಾರಿಗೂ ಸಿಗೋದಿಲ್ಲ, ಟಾಟಾ ಬಿರ್ಲಾಗ ಒಂದೇ. ಅದನ್ನು ನೀವು ಅರ್ಥ ಮಾಡ್ಕೊಳ್ರಿ. ನೀವು ಅರ್ಥ ಮಾಡ್ಕೊಂಡು ಮಾಡಲಿಲ್ಲ ಅಂದ್ರೆ ಸುಮ್ಮನೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಒಂದು ಫೋಟೋ ತಲೆ ಮೇಲೆ ಇಟ್ಕೊಂಡು ಕೊಲ್ಲ ಹಾಕೊಂಡು ಏನೋ ಪಟ್ಟಿ ಕಟ್ಕೊಂಡು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ. ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಐಡಿಯಾಲಜಿ ಕೊಲೆಗಡಕರು ನೀವೆಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆಶೆಗಳನ್ನು ಜೀವಂತವಾಗಿಡಬೇಕಾಗಿತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹಾಕಿಬಿಟ್ಟಿದ್ರಲ್ಲ ಅವನು ಇವೆಲ್ಲ ಈಕ್ವಾಲಿಟಿ, ಫ್ರೆಟರ್ನಿಟಿ ಎಲ್ಲ ಬರಬೇಕು, ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗಬೇಕಾಗಿತ್ತಲ್ಲ. ಈ ಯಾರು ಏನಿದೆ ಇದು ಶ್ರೀಮಂತರದ ಏನೋ ಸತ್ಯ ಇದೆ, ಕುಟುಂಬ ಸತ್ಯಗಳನ್ನವಲ್ಲ, ಇವನ್ನೆಲ್ಲ ಮೊಟಕುಗೊಳಿಸ್ರಿ. ದೇಶಕ್ಕಾಗಿ ದೇಶದ ಸಾಕಷ್ಟು ಜ್ಞಾನ ಇದ್ದವರನ್ನು, ನಿಮ್ಮೆಲ್ಲರಿಗೂ ಹಿತ ಬಯಸುವಂಥ ವ್ಯಕ್ತಿ, ವೈಯಕ್ತಿಕ ಹಿತ ಬಗ್ಗೆ ವಿಚಾರ ಮಾಡಿ ಸಮಷ್ಟಿ ಹಿತ ಮಾಡುವಂಥ ವ್ಯಕ್ತಿಗಳನ್ನು ಆರಿಸ್ತಾರೆ. ಮತ್ತು ಇದ್ರಾಗೂ ಕೂಡ ನಿಮಗೆ ಹಾನಿ ನುಕ್ಸಾನ ಆಗಬಾರ್ದಿದ್ದು. ಇದರಿಂದ ಏನಾಗಿರ್ಬೇಕಂದ್ರೆ ಮರು ವಿಂಗಡಣೆಯಿಂದಾಗಿ ನ್ಯಾಯ ಸಿಕ್ಕಿರಬೇಕು, ಪ್ರಾದೇಶಿಕ ನ್ಯಾಯ ಸಿಕ್ಕಿರಬೇಕು, ಭಾಷಾವಾರ ನ್ಯಾಯ ಸಿಕ್ಕಿರಬೇಕು, ಎಲ್ಲವಾರು ನ್ಯಾಯ ಸಿಕ್ಕಿರಬೇಕು, ಬಯಾಸ್ಡ್ ಆಗಬಾರ್ದು. ಆ ರೀತಿಯಾಗಿ ಸರ್ಕಾರಕ್ಕೆ ಬುದ್ಧಿ ಹೇಳುವ ಕೆಲಸವನ್ನು, ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸವನ್ನು ನೀವು ಮತದಾರರು, ಈ ದೇಶದ ಬಂಧುಗಳು, ನಿಜವಾಗಿಯೂ ದೇಶದ ಬಂಧುಗಳಾಗಿದ್ದರೆ ಇದನ್ನು ಮಾಡಿರಿ. ಆದಮೇಲೆ ಇಲ್ಲಿವರೆಗೆ ಸ್ಪಷ್ಟವಾಗಿ ಕೇಳಿದ್ರಿ, ಕೇವಲ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಬೇಡ, ಜೊತೆಗೆ ಕ್ಷೇತ್ರ ವಿಂಗಡಣೆ ಜೊತೆಗೆ ಭೌಗೋಳಿಕ ಮತ್ತು ಕಂದಾಯ ಇವುಗಳನ್ನು ಸೇರಿಸಿ ಕ್ಷೇತ್ರ ವಿಂಗಡಣೆ ಮಾಡಿದರೆ ಎಲ್ಲರಿಗೂ ನ್ಯಾಯ ಸಿಗುವ ಸಾಧ್ಯತೆಗಳಿವೆ. ಇನ್ನೂ ಇದು ಚರ್ಚೆಗೆ ಆಗಲಿ, ಕೇವಲ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದರೆ ಇಲ್ಲಿ ನಿಶ್ಚಿತವಾಗಿಯೂ ಅಸಮತೋಲನ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇನ್ಇಕ್ವಾಲಿಟಿ ಆಯ್ತಪ್ಪ ಅಂದ್ರೆ ನ್ಯಾಯ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ಸರ್ ತಮ್ಮ ಅಭಿಪ್ರಾಯ ತಿಳಿಸಿದ್ರಿ. ನಮಗೆ ಧನ್ಯವಾದ. ಆದ್ಮೇಲೆ ಇದು ಇವತ್ತಿನ ಚರ್ಚೆ ಆಗಿತ್ತು. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಹೇ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.